ಹಾಯ್ ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತಿನ ಟಾಪಿಕ್ ಏನು ಅಂದರೆ ಕ್ರೆಡಿಟ್ ಕಾರ್ಡ್ಗಳನ್ನ ಜಾಸ್ತಿ ಯೂಸ್ ಮಾಡಬೇಡಿ. ಜಾಸ್ತಿ ಅಂದರೆ ಕ್ರೆಡಿಟ್ ಕಾರ್ಡ್ ಗೈಸ್ 2 ಅಥವಾ 3 ಲಿಮಿಟೇಷನ್, ಮ್ಯಾಕ್ಸಿಮಮ್ 2 ಅಥವಾ 3 ಇಷ್ಟೇ ಯೂಸ್ ಮಾಡಬೇಕು ಗೈಸ್. ಏನಂತ ಕೇಳ್ತಾ ಇದ್ದೀನಿ ಅಂದರೆ ನಿಮ್ಮ ಸಿಬಿಲ್ ಸ್ಕೋರ್ ಮೇಲೆ ಎಫೆಕ್ಟ್ ಆಗುತ್ತೆ. ನೀವು ಪ್ಲೆಂಟಿ ಆಫ್ ಕ್ರೆಡಿಟ್ ಕಾರ್ಡ್ಸ್ನ ಬೈ ಮಾಡಿ ಪರ್ಚೇಸ್ ಮಾಡಿ ಇಟ್ಕೊಂಡ್ರೆ ಸಿಬಿಲ್ ಸ್ಕೋರ್ ಮೇಲೆ ಹೆವಿ ಎಫೆಕ್ಟ್ ಆಗುತ್ತೆ. ಸಿಂಪಲಾಗಿ ಒಂದು ಹೇಳ್ತೀನಿ ನಿಮಗೆ ಅರ್ಥ ಆಗೋ ಥರ. ಜಸ್ಟ್ ಇವಾಗ ನಿಮ್ಮ ಒಂದು ಸಿಬಿಲ್ ಸ್ಕೋರು ಒಂದು 800 ಅಬೋವ್ ಇದೆ ಅಂತ ಅಂದ್ಕೊಳ್ಳಿ, ಅಥವಾ 850 ಅಬೋವ್ ಇದೆ. ಸೊ ಇವಾಗ ಏನು ಮಾಡುತ್ತೆ, ನಿಮಗೆ ಫಸ್ಟ್ ಒಂದು 2 ಕ್ರೆಡಿಟ್ ಕಾರ್ಡ್ 2 ಬ್ಯಾಂಕಿಂದ ನಿಮ್ಗೆ ರೆಫರ್ ಮಾಡುತ್ತೆ. ಓಕೆ, ನೀವು ಪರ್ಚೇಸ್ ಮಾಡ್ತೀರಾ, ಪರ್ಚೇಸ್ ಮಾಡಿಬಿಟ್ಟು ಕರೆಕ್ಟ್ ಟೈಮ್ಗೆ ಆನ್ ಟೈಮ್ ಬಿಲ್ಲಿಂಗು ಅಥವಾ ಪ್ರೀವಿಯಸ್ ಒಂದು ಎರಡು ದಿನದ ಮುಂಚೆ ಬಿಲ್ಲಿಂಗ್ ಕಟ್ಕೊಂಡು ಮ್ಯಾನೇಜ್ ಮಾಡ್ಕೊಂಡು ಸಿಬಿಲ್ ಸ್ಕೋರ್ನು ಹಂಗೆ ಮೇಂಟೈನ್ ಮಾಡ್ಕೊಂಡು ಡಿಕ್ರೀಸ್ ಆಗೋಕ್ಕೆ ಬಿಡ್ದಿರಾ, ಈ ಥರ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇರ್ತೀರಾ. ಸೊ ಈ ಥರ ನೀವು 3 to 6 ಮಂತ್ಸ್ ಮಾಡಿದ್ರೆ ಸಾಕು. ಆಲ್ಮೋಸ್ಟು ಇವ್ರಿಗೆ ಕೆಪಾಸಿಟಿ ಇದೆ, ಇವ್ರಿಗೆ ಸಿಬಿಲ್ ಸ್ಕೋರ್ ಮೇಂಟೈನ್ ಮಾಡ್ತಿದ್ದಾರೆ ಮತ್ತು ಆನ್ ಟೈಮ್ ಪೇಮೆಂಟ್ ಮಾಡ್ತಿದ್ದಾರೆ ಅಂತ ಮೆಸೇಜ್ ಹೋಗುತ್ತೆ, ಅವ್ರಿಗೆ ಪಾಪಪ್ ಆಗುತ್ತೆ. ಮತ್ತು ಬೇರೆ ಬೇರೆ ಬ್ಯಾಂಕ್ ಕಡೆಯಿಂದನೂ ನಿಮಗೆ ತುಂಬ ಪ್ಲೆಂಟಿ ಆಫ್ ಆಫರ್ಸ್ಗಳು ಬರುತ್ತೆ. ಸೊ ನೀವು ಇವಾಗ ಏನು ಮಾಡ್ತೀರಾ, ಕ್ರೆಡಿಟ್ ಕಾರ್ಡ್ ಅಲ್ವಾ, 3 ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿದ್ದೀನಂತೆ, ಇನ್ನೊಂದು 2-3 ಯೂಸ್ ಮಾಡೋಣ ಬಿಡು, ಎಮರ್ಜೆನ್ಸಿಗೆ ಆಗುತ್ತೆ, ಹೆಂಗೂ ಫ್ರೀ ತಾನೇ, ಏನು ಅದಕ್ಕೇನು ಪ್ರೊಸೆಸಿಂಗ್ ಫೀಸ್, ಜಾಯ್ನಿಂಗ್ ಫೀಸ್, ಅದು ಇದು ಎಕ್ಸೆಟ್ರಾ 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 ಏನಿರಲ್ಲ. ಅಮೌಂಟ್ ಯೂಸ್ ಮಾಡಿದಾಗ ತಾನೇ ಕಟ್ಟಬೇಕು, ತಲೆ ಹಾಕಿ ಕೆಡಿಸ್ಕೊಳ್ಳೋದು. ತಗೋಣ ಇಟ್ಕೊಳ್ಳೋಣ ಅಂದ್ಬಿಟ್ಟು ಎಷ್ಟೋ ಜನ ಈ ಥರ ಯಾಮಾರ್ತೀರ ಗೈಸ್. ನೀವು ಫಿಕ್ಸ್ ಆಗಿ ಫಸ್ಟು ನಿಮಗೆ ಎಷ್ಟು ಕ್ರೆಡಿಟ್ ಬೇಕು ಅಂತ, ಅಷ್ಟು ಅಮೌಂಟ್ಗೆ ಎಷ್ಟು 2 ಅಥವಾ 3 ಲಿಮಿಟ್ ಆಗತ್ತೆ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನನಗಿರೋ ಕಮಿಟ್ಮೆಂಟ್ಗೆ ಏನಿಲ್ಲ ಅಂದ್ರೂ ಒಂದು 2 ಲಕ್ಷ ಕ್ರೆಡಿಟ್ ಕಾರ್ಡ್ ಇದ್ದರೆ ಸಾಕು. ಅಂದರೆ 2 ಲಕ್ಷದ ಅಮೌಂಟು ಕ್ರೆಡಿಟ್ ಕಾರ್ಡ್ ಇದ್ದರೆ ಸಾಕು. ಇವಾಗ ಒಂದೇ ಕಾರ್ಡಲ್ಲಿ 2 ಲಕ್ಷ ಸಿಗೋದು ರೇರು. ಸಿಕ್ಕಿದ್ರೆ ಇಫ್ ಇನ್ ಕೇಸ್ ಒಂದೇ ಕಾರ್ಡ್ ನಿಲ್ಲಿಸ್ಬಿಡಿ. ಇವಾಗ ಸಿಕ್ಕಿಲ್ವಾ, ಒಂದು 70,000, ಒಂದು 80,000 ಈ ರೀತಿ ಸಿಕ್ತಾ, ಇವಾಗ ಎಷ್ಟು ಮಿಕ್ತು, ಇನ್ನೊಂದು 20,000 ಮಿಕ್ತು, 30,000, 40,000 ಮಿಕ್ತು, ಇನ್ನೊಂದು 50,000 ಅಷ್ಟೇ ಮುಗೀತು. ಇನ್ನು ನೆಕ್ಸ್ಟ್ ಕಾಲಿಡಕ್ಕೆ ಹೋಗ್ಬಾರ್ದು. ಇವಾಗ ನೆಕ್ಸ್ಟ್ ಎಕ್ಸ್ಟೆಂಡ್ ಮಾಡ್ಕೋಬೇಕು ಅಂದರೆ ಇದರಲ್ಲೇ ಲಿಮಿಟ್ ಎಕ್ಸ್ಟೆಂಡ್ ಮಾಡ್ಕೋಬೇಕು. ಇವಾಗ ಕಸ್ಟಮರ್ ಕೇರ್ಗೆ ಅಥವಾ ಯಾವ್ದು ಬ್ಯಾಂಕ್ ಕಸ್ಟಮರ್ ಕೇರ್ಗೆ ಅಥವಾ ಕಾರ್ಡ್ ಕಸ್ಟಮರ್ ಕೇರ್ಗೆ ಫೋನ್ ಮಾಡಿಬಿಟ್ಟು, ಸರ್ ಈ ಥರ ನಂದು ಲಿಮಿಟ್ ಎಕ್ಸ್ಟೆಂಡ್ ಮಾಡ್ಕೋಬೇಕಿತ್ತು ಸರ್, ನನಗೆ ಎಲ್ಲ ಕರೆಕ್ಟ್ ಟೈಮ್ಗೆ ಆನ್ ಟೈಮ್ ಪೇಮೆಂಟ್ ಮಾಡ್ತಾಯಿದ್ದೀನಿ, ರಿಕ್ವೆಸ್ಟು ಲಿಮಿಟ್ ಎಕ್ಸ್ಟೆಂಡ್ ಮಾಡಿ ಅಂತ ಹೇಳಿದ್ರೆ 70,000 ಇರೋದನ್ನ ಕರೆಕ್ಟ್ ಟೈಮ್ಗೆ ರೀಪೇಮೆಂಟ್ ಮಾಡ್ಕೊಂಡು ಒಂದು 6 ಮಂತ್ಸ್ ಮೇಂಟೈನ್ ಮಾಡಿದರೆ ಆಟೋಮೆಟಿಕ್ಕಾಗಿ ನಿಮಗೆ ಅವರು ಇದು ಮಾಡ್ತಾರೆ, ಪಾಪಪ್ ಮಾಡ್ತಾರೆ ಅಂದರೆ ಅಮೌಂಟ್ನ. ಸೊ ಓಕೆ, ನಿಮ್ಗೆ ಇವಾಗ 1 ಲಕ್ಷ ಲಿಮಿಟ್ ಸಿಕ್ಕಿದೆ, 1 ಲಕ್ಷದವರೆಗೂ ಯೂಸ್ ಮಾಡ್ಕೋಬೋದು ಅಂತ. ಇಫ್ ಇನ್ ಕೇಸ್ ಆ ಕಾರ್ಡಲ್ಲಿ ಲಿಮಿಟ್ ಎಕ್ಸ್ಟೆಂಡ್ ಆಗಲ್ಲ ಅಂದರೆ ಅವಾಗ ಏನು ಮಾಡ್ತಾರೆ, ಇನ್ನೊಂದು ಕಾರ್ಡ್ ರೆಫರ್ ಮಾಡ್ತಾರೆ. ಆವಾಗ ನೀವೇನು ಮಾಡಬೇಕು, ಈ ಕಾರ್ಡನ್ನ ಕಂಪ್ಲೀಟಾಗಿ ಬ್ಲಾಕ್ ಮಾಡಿಸಿ ಆ ಕಾರ್ಡನ್ನ ಆ್ಯಕ್ಟಿವೇಟ್ ಮಾಡಿಸಿ ಇಟ್ಕೋಬೇಕು. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ 2 ಅಥವಾ 3 ಇದ್ದಾಗ ನಿಮಗೆ ಕನ್ಫ್ಯೂಷನ್ಸ್ ಆಗಲ್ಲ. ನೀವು ಒಂದು ಡೇಟು ಅಂತ ಫಿಕ್ಸ್ ಆಗ್ಬೋದು, ನಾನು 2ನೇ ತಾರೀಕು ಕಟ್ಟಬೇಕು, ಸೊ ಅಥವಾ ಈ ಕಾರ್ಡ್ 2ನೇ ತಾರೀಕು, ಈ ಕಾರ್ಡ್ 5ನೇ ತಾರೀಕು, ಈ ಕಾರ್ಡ್ 7ನೇ ತಾರೀಕು ಅಂತ 3 ಡೇಟು ಒಂದು ಅಂದಾಜಾಗಿ ಒಂದು ಎಸ್ಟಿಮೇಟ್ ಇಟ್ಕೋಬೋದು. ಮತ್ತು ಇನ್ನೂ ಒಂದೇನು ಅಂದರೆ ಗೈಸ್, ಇನ್ನೂ ಎಷ್ಟೋ ಜನ ಏನು ಮಾಡ್ತಾರೆ, ಕ್ರೆಡಿಟ್ ಕಾರ್ಡ್ ಸಿಗ್ತಾ ಕ್ರೆಡಿಟ್ ಕಾರ್ಡ್ಗಳು ತಗೋ, ಆಮೇಲೆ ಹೋಗೋದು ಎಲ್ಲಂದ್ರಲ್ಲಿ ಹೋಗೋದು, EMIಗಳು ಹಾಕ್ಸೋದು. ಸೊ EMI ಮೇಲೆ ಪ್ರಾಡಕ್ಟ್ಸ್ ತಗೊಳ್ಳೋದು, 0 ಕಾಸ್ಟ್ EMI ಏನು ಆಗ್ಬಿಡುತ್ತೆ, ತಿಂಗಳಿಗೆ 1,000-2,000 ತಾನೇ ಕಟ್ಕೊಂಡ್ರಾಯ್ತು, ತಗೋ EMIಯಲ್ಲಿ ತಗೋ, ಅದರಲ್ಲಿ ತಗೋ, ಇದರಲ್ಲಿ ತಗೋ, ಡೌನ್ ಪೇಮೆಂಟ್ ಇಸ್ಕೊಡು, ಲೋನಲ್ಲಿ ತಗೋ, ಆ ಲೋನ್ ತಗೋ, ಈ ಲೋನ್ ತಗೋ, ಎಕ್ಸೆಟ್ರಾ. ಈ ರೀತಿ ಪ್ಲೆಂಟಿ ಆಫ್ ನಂಬರ್ಸಲ್ಲಿ ಲೋನ್ಗಳು ತಗೊಳ್ಳೋದು, ಕ್ರೆಡಿಟ್ ಕಾರ್ಡ್ಗಳು ತಗೊಳ್ಳೋದು, EMIಗಳು ಮಾಡ್ಕೊಳ್ಳೋದು, ಈ ಥರ ಮಾಡ್ಕೊಬಿಡ್ತಾರೆ. ಸೊ ನಿಮಗೆ ಒಂದು ಕ್ಯಾಲ್ಕುಲೇಷನ್ ಸಿಗ್ತಾ ಇರಲ್ಲ. ಒಂದು ಹೇಳ್ತೀನಿ ಕೇಳಿ, ಯಾವತ್ತೇ ಆಗಲಿ ಒಂದು ಕ್ಯಾಲ್ಕುಲೇಷನ್ ಮೈಂಡ್ ಇರಬೇಕು. ನೀವಿವಾಗ 1 ಲಕ್ಷ ದುಡಿತಾ ಇದ್ದೀರಾ ಅಂದರೆ ನೀವು ಈ ಆನ್ ಸ್ಪಾಟಿಗೆ 1 ಲಕ್ಷ EMI ಕಟ್ಟೋ ಥರ ಮಾಡ್ಕೋಬೋದು ಗೈಸ್. ಅದು ಬ್ಯಾಂಕ್ ಅವ್ರದ್ದು ಅಥವಾ ಕ್ರೆಡಿಟ್ ಕಾರ್ಡ್ ಕೊಡೋರು, ಓಕೆ ಇವನು ಕೆಪಾಸಿಟಿ ಐತೆ 1 ಲಕ್ಷ ಅಂದರೆ ಇವ್ನಿಗೆ 30,000 ಅಷ್ಟೇ ಕಟ್ಟೋಕ್ಕಾಗೋದು, ಇವ್ನಿಗೆ 30,000 ಮಾತ್ರ ಕೊಡ್ಬೇಕು, ಹಂಗಲ್ಲ ಗೈಸ್, ಹಂಗೆ ವರ್ಕ್ ಆಗಲ್ಲ. ಅದು ಒಂದು ಕಾಲದಲ್ಲಿ ವರ್ಕ್ ಆಗ್ತಿತ್ತು. ಇವಾಗ ಹೆಂಗೆ ಅಂದರೆ ನೀವು ಕರೆಕ್ಟ್ ಟೈಮ್ಗೆ ಆನ್ ಟೈಮಿಗೆ ಪ್ರೀಪೇಮೆಂಟ್ ಮಾಡ್ತಾ ಇದ್ದೀರಾ, ತಗೊಳ್ಳಿ ಇನ್ನೊಂದು ಕಾರ್ಡ್ ಕೊಟ್ಬಿಡ್ತಾರೆ, ತಗೊಳ್ಳಿ ನಿಮ್ಮಿಂದನೇ ನಾವು, ನಮ್ಮಿಂದ ನೀವು ಅಂದ್ಕೊಂಡು ದೊಡ್ಡ ಮಾತುಗಳು ಕೊಟ್ಬಿಡ್ತಾರೆ. ನಿಮಗೆ ಇದು ಏನಕ್ಕೆ ರಿಸ್ಕ್ ಆಗುತ್ತೆ ಅಂದರೆ, ಒಂದು ಕರೆಕ್ಟ್ ಟೈಮ್ಗೆ ಪೇಮೆಂಟ್ ಮಾಡಿಲ್ಲ, ಯಾವ್ದಾರ ಒಂದು ಕಾರ್ಡ್ ಕರೆಕ್ಟ್ ಟೈಮ್ ಪೇಮೆಂಟ್ ಮಾಡಿಲ್ಲ ಅಂದ್ರೂ ಎಫೆಕ್ಟ್ ಆಗುತ್ತೆ. ಒಂದು EMI ಕರೆಕ್ಟಾಗಿ ರೀಪೇಮೆಂಟ್ ಆಗಿಲ್ಲ ಅಂದ್ರೂ ಎಫೆಕ್ಟ್ ಆಗುತ್ತೆ. ಮತ್ತು ಈ ಥರ ಪ್ಲೆಂಟಿ ಆಫ್ ಲೋನ್ಸು, ಪ್ಲೆಂಟಿ ಆಫ್ ಕ್ರೆಡಿಟ್ ಕಾರ್ಡ್ಸ್ ತಗೊಂಡ್ರೆ ನಿಮಗೆ ಕನ್ಫ್ಯೂಷನ್ಸ್ ಆಗುತ್ತೆ. ಯಾವತ್ತೇ ಆಗಲಿ ನಮ್ಮ ಆಸ್ಕಿ ಇದ್ದಷ್ಟೇ ಕಾಲು ಚಾಚಬೇಕು ಅಂದರೆ ಈ ವಿಷಯದಲ್ಲಿ ನಾನು ಹೇಳ್ತಾ ಇರೋದು. ಆಮೇಲೆ ಇವಾಗ ಡೈಲಾಗ್ಗಳೆಲ್ಲ ಹೇಳ್ಬೇಡಿ, ಆಸ್ಕಿನೇ ದೊಡ್ಡದು ಮಾಡ್ಕೊತೀವಿ ಹಂಗೆ ಅಂತ ಗೈಸ್, ಅದು ಯಾವುದೇ ಕಾರಣಕ್ಕೂ ಆಗಲ್ಲ ಗೈಸ್. ಒಂದು ಹೇಳ್ತಾ ಇದ್ದೀನಿ, ಯಾವತ್ತೇ ಆಗಲಿ EMI, ಕ್ರೆಡಿಟ್ ಕಾರ್ಡು, ಲೋನು ಇವೆಲ್ಲ ಎಷ್ಟು ಲಿಮಿಟಲ್ಲಿರಬೇಕೋ ಅಷ್ಟು ಲಿಮಿಟಲ್ಲಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು.
ಇವಾಗ ನೀವು ಫಾರ್ ಎಕ್ಸಾಂಪಲ್ ನಾನು ಇನ್ನೂ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ನೋಡಿ. ಇವತ್ತು ಪೂರ್ತಿ ಇದ್ರ ಬಗ್ಗೆನೇ ಮಾತಾಡೋದು ನಾನು, ಇದ್ರ ಬಗ್ಗೆ ಬಿಟ್ಟು ಬೇರೆ ಏನು ಮಾತಾಡೋಲ್ಲ. ಮೀನ್ಸ್ ಇದು ಒಂದು 2 ನಿಮಿಷ ಕೇಳಿ ಮುಗಿಸ್ಬೋದು ಗೈಸ್. ಕೆಲವೊಬ್ರಿಗೆ ಇನ್ನೂ ಡೆಪ್ತ್ ಆಗಬೇಕು ಅಂತ, ಕೆಲವೊಬ್ರಿಗೆ ಅರ್ಥ ಆಗಲ್ಲ, ಕೆಲವೊಬ್ರಿಗೆ ಏನು ಇದರಲ್ಲಿ ಏನಾಗುತ್ತೆ ಅಂತ ಅನ್ಕೋತಾರೆ. ಅದಕ್ಕೋಸ್ಕರ ಇನ್ನೂ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಇವಾಗ ನಿಮ್ಮ ಹತ್ರ ಒಂದು 10 ಕ್ರೆಡಿಟ್ ಕಾರ್ಡ್ ಐತೆ, ನಿಮಗೆ ಸ್ಯಾಲ್ರಿ ಇರೋದೇನೆ ಇವಾಗ ಫಾರ್ ಎಕ್ಸಾಂಪಲ್ ಒಂದು 50,000 ಅಂತ ಇಟ್ಕೊಳ್ಳಿ. ಸೊ 10 ಕ್ರೆಡಿಟ್ ಕಾರ್ಡಿಂದನೂ ಆಲ್ಮೋಸ್ಟ್ ಉಜ್ಜಿದ್ರೆ ತಿಂಗಳ ಒಂದು 40,000 ಖರ್ಚಾಗೋ ಥರ ಇರುತ್ತೆ. ಆಮೇಲೆ ಒಂದು EMI ಒಂದು 2,000 3,000 EMI ಇರುತ್ತೆ. ಓಕೆ, ಒಂದು 55,000 ಅಥವಾ 45,000 ರೌಂಡ್ ಫಿಗರ್ ಆಯಿತು, ಇರೋದು 50,000 ಸ್ಯಾಲ್ರಿ. ಸೊ ಇವಾಗ ನೀವು ಓಕೆ ಲಿಮಿಟಾಗಿ ಖರ್ಚು ಮಾಡ್ತಾ ಇರ್ತೀರ. ತಿಂಗಳಿಗೆ ಏನಿಲ್ಲ ಅಂದರೂ 25,000 ಅಷ್ಟೇ EMI, ಅಂದರೆ ಲೋನು, ಕ್ರೆಡಿಟ್ ಕಾರ್ಡು, EMIಗೆ ಅಷ್ಟೇ ಹೋಗಬೇಕು. ಇನ್ನು ಮಿಕ್ಕಿದ್ದು ನಾನು ಖರ್ಚಿಗೆ ಬೇಕು, ಇಷ್ಟು ಖರ್ಚಿಗೆ ಬೇಕು, ಇಷ್ಟು ಸೇವಿಂಗ್ಸ್, ಅದು ಇದು ಎಕ್ಸೆಟ್ರಾ ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಇವಾಗ ಒಂದು ಸಿಚುವೇಶನ್ ಬರುತ್ತೆ ನಿಮಗೆ. ಸಿಚುವೇಶನ್ ಹೆಂಗಿರುತ್ತೆ ಅಂದರೆ ಎಮರ್ಜೆನ್ಸಿ ಮಾಡಲೇಬೇಕು, ತಗೊಳ್ಳೇಬೇಕು, ಅಥವಾ ಏನೋ ಒಂದು ಸಿಚುವೇಶನ್ ಬರುತ್ತೆ. ಅವಾಗ ಏನು ಮಾಡ್ತೀರಾ? ಇನ್ನೇನು ಕಾರ್ಡ್ ಐತೆ, ಲಿಮಿಟ್ ಐತೆ, ಉಜ್ಜು ಅಂತ ಉಜ್ತೀರಾ. ಸೊ ಎಲ್ಲ ಇವಾಗ ಎಷ್ಟೊಂದು ಕಡೆ ಉಜ್ಜಿ ಏನಾಗ್ಬಿಡುತ್ತೆ, 45,000 ಬಂದು ನಿಂತ್ಕೊಬಿಡುತ್ತೆ EMI. ಸೊ ನೆಕ್ಸ್ಟ್ ತಿಂಗಳು, ಇವಾಗ ತಿಂಗಳು 1ನೇ ತಾರೀಕು ಬಂತು ಅಂದರೆ 45,000 ಹೋಯ್ತು. 1ನೇ ತಾರೀಕು ಬಂತು ಅಂದರೆ 45,000 ಕಟ್ಟಬೇಕು. ಅಂದರೆ ಆ ತಿಂಗಳಲ್ಲಿ ಎಲ್ಲಾದರೂ ಸೇರಿಸಿ 45,000 ರೌಂಡ್ ಫಿಗರು. ಸೊ 45,000 ಕಟ್ತೀರಾ. ಇನ್ನು 5,000ದಲ್ಲಿ ಏನು ಜೀವನ ಮಾಡ್ತೀರಾ ಒಂದು ತಿಂಗಳು? ಸಿಂಪಲ್ಲು. ನಿಮ್ಮ ಹತ್ರ ಗಾಡಿ ಇದ್ದರೆ ಗಾಡಿ ಪೆಟ್ರೋಲ್ಗೆ ಹೋಯ್ತು, ಆಯಿತಾ? ಅವಾಗ ಏನಾಗೋದು ಗೊತ್ತಾ ನಿಮ್ಮ ಮೈಂಡ್ಸೆಟ್ಟು? ಇವಾಗ ಅಮೌಂಟ್ ಇಲ್ಲ ನನ್ನ ಹತ್ರ, ಒಂದು ಕೆಲಸ ಮಾಡೋಣ, ಇನ್ನೊಂದು ಕ್ರೆಡಿಟ್ ಕಾರ್ಡ್ ತಗೋಬೋಣ, ಇನ್ನೊಂದು ಲೋನ್ ಅಪ್ಲಿಕೇಶನ್ ಲೋನ್ ತಗೋಬೋಣ, ಇನ್ನೊಂದು ಈ ಥರ ಮಾಡೋಣ, ಆ ಥರ ಮಾಡೋಣ, ನನಗೆ ಅಮೌಂಟ್ ಬೇಕು, ಕ್ರೆಡಿಟ್ ಕಾರ್ಡ್ ಇನ್ನೊಂದು ಅಪ್ಲೈ ಮಾಡು. ಹೆಂಗೂ ನೀವು ಕರೆಕ್ಟ್ ಟೈಮ್ ರಿಪೇಮೆಂಟ್ ಮಾಡ್ತಾ ಇರ್ತೀರಾ, ಇಷ್ಟುವರೆಗೂ ಕರೆಕ್ಟ್ ಟೈಮ್ ರಿಪೇಮೆಂಟ್ ಮಾಡಿರ್ತೀರಾ. ಸೊ ಇವಾಗ ಇನ್ನೊಂದು ಕ್ರೆಡಿಟ್ ಕಾರ್ಡ್ ತಗೋತೀರಾ. ಇನ್ನೊಂದು ಕ್ರೆಡಿಟ್ ಕಾರ್ಡ್ ತಗೊಂಡು ಸ್ಟಾರ್ಟ್ 20,000 ಇರುತ್ತೆ, ಅದನ್ನ ಆಲ್ಮೋಸ್ಟ್ ಉಜ್ಜಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಅಂದರೆ ಅನ್ನೆಸೆಸರಿ ಥಿಂಗ್ಸ್ಗಲ್ಲ, ಇವಾಗ ನಿಮ್ಮ ಖರ್ಚಿಗೆ ಬೇಕು. ಇವಾಗ ಆಲ್ಮೋಸ್ಟ್ ಎಲ್ಲ 45,000 ಮುಗ್ದೋಗೈತೆ. ಇವಾಗ ನಿಮ್ಮ ಖರ್ಚಿಗೆ ಪೆಟ್ರೋಲು, ಡೀಸೆಲ್ಲು, ಎಕ್ಸೆಟ್ರಾ ಮನೆ ದಿನಸಿ ಸಾಮಾನು, ಆ ಸಾಮಾನು, ಈ ಸಾಮಾನು ಎಲ್ಲದಕ್ಕೂ ಇವಾಗ ಕ್ರೆಡಿಟ್ ಕಾರ್ಡ್, ಇವಾಗ ಅಮೌಂಟ್ ಬೇಕು. ಇನ್ನೊಂದು ಕ್ರೆಡಿಟ್ ಕಾರ್ಡ್ ಪರ್ಚೇಸ್ ಮಾಡ್ತೀರಾ, ಅದರಲ್ಲೆಲ್ಲ ಆಲ್ಮೋಸ್ಟ್ ಪರ್ಚೇಸ್ ಮಾಡ್ತೀರಾ. ಇವಾಗ ಇದ್ದು 5,000 ಹೋಗಿ ಕೂತ್ಕೋತ್ತೆ, 50,000 ಬಟ ಆಯಿತು. ಸೊ ಈ ಕಾರ್ಡಲ್ಲಿ ಲಿಮಿಟ್ ಖಾಲಿ ಆಯಿತು. ನೆಕ್ಸ್ಟ್ ಇನ್ನೊಂದು ಮಂತ್ ಬರುತ್ತೆ, ನಿಮ್ಗೆ ಸ್ಯಾಲ್ರಿ ಬರುತ್ತೆ. ಸ್ಯಾಲ್ರಿನ ಕರೆಕ್ಟಾಗಿ ಎಲ್ಲದಕ್ಕೂ ಊಟ ಮಾಡಿಸ್ತೀರಾ. ಎಲ್ಲ ಕ್ರೆಡಿಟ್ ಕಾರ್ಡ್, EMI ಇಂಟ್ರೆಸ್ಟ್ ಎಲ್ಲದಕ್ಕೂ ಊಟ ಮಾಡಿಸಿ ಅದ್ರದ್ದು ಹೊಟ್ಟೆ ತುಂಬಿಸ್ತೀರಾ. ಇವಾಗ ಏನು ಮಾಡ್ತೀರಾ? ನಿಮಗೆ ಸ್ಯಾಲ್ರಿ ಸಿಗ್ತಾ ಇರೋದೇ 50,000, ಅದರಿಂದ ಏನೂ ಆಟ ಆಡೋಕ್ಕಾಗಲ್ಲ. ತಗೋ ಇನ್ನೊಂದು ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈ ಮಾಡು. ಎಲ್ಲದನ್ನು ಕರೆಕ್ಟ್ ರೀಪೇಮೆಂಟ್ ಮಾಡ್ಕೊಬಂದಿದ್ದೀರಾ. ಇನ್ನೊಬ್ಬ ಕ್ರೆಡಿಟ್ ಕಾರ್ಡ್ ಅಪ್ಲೈ ಮಾಡಿದಾಗ ಇನ್ನೊಬ್ಬ ಕೊಡಲ್ಲ ಅಂತಂತಾನ? ತಗೋ ಕೊಡ್ತಾನೆ ಅವನು. 2 ತಿಂಗಳು 3 ತಿಂಗಳು ಕೊಡ್ತಾರೆ. 4ನೇ ತಿಂಗಳು ನಿಮ್ಮದು ಎಕ್ಸ್ಟೆಂಡ್ ಆಗೈತೆ ಲೋನು. ಸೊ ನಿಮಗೆ ಇಷ್ಟು ಸಿಕ್ಕಿರೋದೇ ಹೆಚ್ಚು. ಇನ್ನು ಮುಂದಕ್ಕೆ ನಿಮಗೆ ಲೋನು ಅಪ್ಲೈ ಅಂದರೆ ಅಪ್ರೂವ್ ಆಗಲ್ಲ, ಕಟ್ ಮಾಡ್ತಾರೆ. ಬೇಡ ಗೈಸ್, ಇವಾಗ ಕಟ್ ಮಾಡ್ತಾರೆ ಅನ್ನೋದು ಬಿಟ್ಬಿಡಿ, ಆಯಿತು. ಇವಾಗ ಕೊಟ್ಬಿಡ್ತಾರೆ. ಇವಾಗ ಅದು ಕ್ರೆಡಿಟ್ ಕಾರ್ಡ್ ತಗೋತೀರಾ, ಅದರಲ್ಲೂ ಒಂದು 50,000 ಲಿಮಿಟ್ ಸಿಗುತ್ತೆ, ಅದನ್ನು ಒಂದು ಕ್ರೆಡಿಟ್ ಕಾರ್ಡ್ ತಗೋತೀರಾ, ಅದನ್ನು ಉಜ್ಜಾಡ್ತೀರಾ. ಇನ್ನೊಂದು 5,000 ಬತ್ತು ಟ್ಯಾಕ್ಸು, ಇನ್ನೊಂದು 5,000 ಬಂತಾ. ಇವಾಗ 55,000 ಆಯಿತಾ, ನಿಮ್ಗೆ ಸ್ಯಾಲ್ರಿ ಸಿಗ್ತಿರೋದು 50,000ನ 50,000 ತೆಗ್ದು ಇದು ಕಟ್ತೀರಾ. ಇನ್ನು 5,000ಕ್ಕೆ ಏನು ಮಾಡ್ತೀರಾ? ಇನ್ನೊಂದು ಕ್ರೆಡಿಟ್ ಕಾರ್ಡ್ ತಗೋತೀರಾ. ಇನ್ನೊಂದು ಕ್ರೆಡಿಟ್ ಕಾರ್ಡ್ ತಗೊಂಡು ಕಟ್ತೀರಾ. ಅದ್ರ ಇವಾಗ 60,000 ಆಯಿತು EMI. ಸೊ 60,000 ಆಯಿತಾ, ತಿರ್ಗಾ ಅಮೌಂಟ್ 50,000 ಬಂತು, ಇನ್ನೊಂದು ಕಟ್ತೀರಾ, ಇನ್ನೊಂದು ಲೋನ್ ತೆಗಿತೀರಾ, 60,000 ಕಟ್ತೀರಾ. ಬಟ್ ಈ ಕಾರ್ಡಲ್ಲಿ ಸಿಕ್ಕಿರೋದೇ ನಿಮ್ಗೆ 10,000. 60,000 ಕಟ್ಬಿಟ್ಟು ಸುಮ್ಮನೆ ಕೂತ್ಕೊತೀರಾ, ಮುಗೀತು. ಇವಾಗ ನೆಕ್ಸ್ಟ್ ತಿಂಗಳು ಯಾವುದಕ್ಕೂ ಕಟ್ಟೋಕ್ಕಾಗಲ್ಲ. ಇನ್ನು 50,000 ಬರೋದನ್ನ 50,000 ಕರೆಕ್ಟಾಗಿ ಇದು ಹೊಟ್ಟೆ ತುಂಬಿಸ್ಬಿಟ್ಟು ನೀವು ಹೊಟ್ಟೆ ಹಸ್ಕೊಂಡು ಇರಬೇಕಷ್ಟೇ. ಇನ್ನು 20,000 ಪೆಂಡಿಂಗ್ ಇರುತ್ತೆ. ನೀವು ಸ್ಯಾಲ್ರಿ ಪೂರ್ತಿ ಕಟ್ಟಿದ್ರೆ ಅದರಲ್ಲೂ ಇನ್ನೊಂದು 10,000 ಮಿಕ್ಕಿಸ್ಕೊಳ್ಳೋಣ, ಹೊಟ್ಟೆಪಾಡು ನೋಡೋಣ, ಬೇಕಾದರೆ ಸಿಬಿಲ್ ಸ್ಕೋರ್ ಹೋಯ್ತು ಅಂತ ಯಾಮಾರಿದ್ರೆ ಮುಗೀತು. ಸಿಬಿಲ್ ಸ್ಕೋರ್ ಹೋಗುತ್ತೆ. ಇವಾಗ ಹೆಂಗಿದ್ರು ಹಾಳಾಗೋಗುತ್ತೆ ಸಿಬಿಲ್ ಸ್ಕೋರ್. ಇನ್ನೊಂದು 2 ಪಾಯಿಂಟ್ ಕಡಿಮೆ ಆಗುತ್ತೆ ಬಿಡು ಅಂದ್ಬಿಟ್ಟು ಇನ್ನೊಂದು 10,000 ಮಿಕ್ಕಿಸ್ಕೊತೀರ. ಇನ್ನೊಂದು 4 EMI ಕಾರ್ಡ್ನ ಮಿಕ್ಕಿಸ್ಕೊತೀರ, 4 EMI ಕಾರ್ಡ್ನ ಪೆಂಡಿಂಗ್ ಇಟ್ಕೊತೀರ. ಅವಾಗ ಏನಾಗುತ್ತೆ? ಸಿಬಿಲ್ ಸ್ಕೋರ್ ಕಡಿಮೆ ಆಗುತ್ತೆ, ಎಫೆಕ್ಟ್ ಆಗ್ತಾ ಹೋಗುತ್ತೆ. ಅದು ಸಿಬಿಲ್ ಸ್ಕೋರ್ ಎಫೆಕ್ಟ್ ಆಗೋದು ಅಂದರೆ ಕೆಲವೊಬ್ರು ಏನು ಅನ್ಕೋತಾರೆ, ಏನೂ ಆಗಲ್ಲ ಬಿಡು, ಅನ್ನೆಸೆಸರಿ, ಅವೆಲ್ಲ ಏನು ಮ್ಯಾಟ್ರೇ ಅಲ್ಲ, 1 ತಿಂಗಳಿಗೆ ಏರಿಸ್ಕೊಬಿಡ್ಬೋದು, 2 ತಿಂಗಳಿಗೆ ಏರಿಸ್ಕೊಬಿಡ್ಬೋದು, ಅವೆಲ್ಲ ಏನು ಚಾನ್ಸೇ ಇಲ್ಲ, ಹಂಗೆ ಆಗಲ್ಲ ಹಿಂಗಾಗಲ್ಲ ಅಂತ ಅನ್ಕೋತೀರಾ. ನನ್ನ ಓನ್ ಎಕ್ಸ್ಪೀರಿಯೆನ್ಸಿಂದ ಹೇಳ್ತಾ ಇದ್ದೀನಿ, ಸಿಬಿಲ್ ಸ್ಕೋರು ಸಿಕ್ಕಾಪಟ್ಟೆ ಮ್ಯಾಟ್ರ್ ಆಗುತ್ತೆ. ಬಿಸ್ನೆಸ್ ಮ್ಯಾನ್ಗಂತೂ ನೆಕ್ಸ್ಟ್ ಲೆವೆಲ್ಗೆ ಮ್ಯಾಟ್ರ್ ಆಗುತ್ತೆ. ಬಿಸ್ನೆಸ್ ಮಾಡ್ತಾ ಇಲ್ಲ ಗುರು ನಾನು, ನನಗೆ ಅಂತ ಸಿಬಿಲ್ ಸ್ಕೋರು ಗಾಯ್ಸ್, ನಿಮಗೂ ಸಿಬಿಲ್ ಸ್ಕೋರ್ ಬೇಕೇ ಬೇಕು. ನೀವು ಯಾವುದೇ ಒಂದು ಫೀಲ್ಡಲ್ಲಿ ಇರ್ರಿ, ಸಿಬಿಲ್ ಸ್ಕೋರ್ ಇದ್ರೇ ನಿಮ್ಗೆ ಲೋನ್ ಅಪ್ರೂವ್ ಆಗೋದು, ಅರ್ಥ ಮಾಡ್ಕೊಳ್ಳಿ. ಏನಂತ ಕೇಳ್ತಾ ಇದ್ದೀನಿ ಅಂದರೆ, ಇವಾಗ ನೀವು ಸಿಬಿಲ್ ಸ್ಕೋರ್ ನಾಳೆ ಮಾಡ್ಕೊಂಡು ಕೂತ್ಕೊಂಡ್ರೆ ಫ್ಯೂಚರಲ್ಲಿ ಒಂದಿನ ಮನೆ ಕಟ್ಟಬೇಕು, ಲೋನ್ ಬೇಕು ಅಂದ್ರೂ ಲೋನ್ ಸಿಗಲ್ಲ.
ಸಿಂಪಲಾಗಿ ಒಂದು ಚಿಕ್ಕ ಸೈಟು ಒಂದು ಅರ್ಧ ಸೈಟ್ ತಗೊಂಡು ಒಂದೇ ಒಂದು ಫ್ಲೋರು, ಒಂದೇ ಗ್ರೌಂಡ್ ಫ್ಲೋರು ಪಾರ್ಕಿಂಗ್ ಬಿಟ್ಟು ಒಂದೇ ಒಂದು ಫ್ಲೋರ್ ಮನೆ ಕಟ್ಟಬೇಕು, ಅಥವಾ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲೇ ಒಂದೇ ಒಂದು ಚಿಕ್ಕದಾಗ ಒಂದು ಮನೆ ಕಟ್ಕೋಬೇಕು, ಒಂದು 10 ಲಕ್ಷ ಲೋನ್ ಬೇಕು, 20 ಲಕ್ಷ ಲೋನ್ ಬೇಕು ಅಂದರೂ ಲೋನ್ ಸಿಗೋಲ್ಲ, ಲೋನ್ ಅಪ್ರೂವ್ ಆಗೋಲ್ಲ, ಸಿಬಿಲ್ ಸ್ಕೋರ್ ಎಲ್ಲದಕ್ಕೂ ಮ್ಯಾಟ್ರ್ ಆಗೇ ಆಗುತ್ತೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ನಿಮ್ಮ ಇವಾಗ ಏನಾಗ್ಬಿಡುತ್ತೆ, ಸ್ಟೂಡೆಂಟ್ ಲೋನ್ಗಳು ಎಷ್ಟೊಂದು ಬಂದ್ಬಿಟ್ಟೈತೆ, 20+ ಆಯ್ತಿದ್ದಂಗೆ 21+ ಆಯ್ತಿದ್ದಂಗೆ ಸ್ಟೂಡೆಂಟ್ ಲೋನ್ಗಳು ಸಿಕ್ಕಾಪಟ್ಟೆ ಅಪ್ರೂವ್ ಆಗೋಕ್ಕೆ ಸಿಕ್ಕಾಪಟ್ಟೆ ಚಾನ್ಸಸ್ ಇರುತ್ತೆ. ಅವಾಗ ಏನು ಮಾಡ್ತೀರಾ, ಸಿಬಿಲ್ ಸ್ಕೋರ್ಗೆ ಇನ್ನೂ ನೀವು ಇಳಿದಿರಲ್ಲ, ಸಿಬಿಲ್ ಸ್ಕೋರ್ ಆ್ಯಕ್ಟಿವೇಟ್ ಆಗಿರಲ್ಲ. ಅವಾಗ ಅಪ್ಲೈ ಮಾಡಿದ ತಕ್ಷಣ ಯಾವ್ದಾರ ಒಂದು ಲೋನ್ ಆ್ಯಕ್ಟಿವೇಟ್ ಆಗುತ್ತೆ, ಅದನ್ನು ರೀಪೇಮೆಂಟ್ ಮಾಡ್ಕೊಂಡು ಹೋಗ್ತಿದ್ದಂಗೆ ನಿಮ್ಗೆ ಅಪ್ರೂವ್ ಆಗೋ ಚಾನ್ಸಸ್ ಜಾಸ್ತಿ ಐತೆ ಹೋಗುತ್ತೆ. ಸಿಬಿಲ್ ಸ್ಕೋರೂ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ನಿಮ್ಮ ಜೊತೆ. ಅಂದರೆ ಕರೆಕ್ಟ್ ಟೈಮ್ ಕಟ್ತಿದ್ರೆ ಸ್ವಲ್ಪ ಬೆಳೀತಾ, ಓಕೆ ಇವ್ನು ಕರೆಕ್ಟ್ ಟೈಮ್ ರೀಪೇಮೆಂಟ್ ಮಾಡ್ತಾವನೆ, ಇವಂದು ಈ ಥರ ಅಂದ್ಬಿಟ್ಟು ಒಂದಷ್ಟು ಇದು ಮಾಡ್ಬಿಟ್ಟು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಬಿಟ್ಟು ಪಾಸ್ ಮಾಡಿದಾಗ ಅವಾಗ ಎಷ್ಟೊಂದು ಲೋನು ಅಪ್ರೂವಲ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ತಗೊಂಡು ಇವಾಗ ಏನಾಗುತ್ತೆ ಗೊತ್ತಾಗ, 21 ಏಜಲ್ಲಿ ನಾನು ಆ ಏಜ್ ದಾಟ್ಕೊಂಡೇ ಬಂದಿರೋದು. 21 ಏಜಲ್ಲಿ ಏನಾಗುತ್ತೆ, ಅಪ್ಪ ಅಮ್ಮ ಪಾಕೆಟ್ ಮನಿ ಗೀಕೆಟ್ ಮನಿ ಆ ಥರ ಏನೇನು ಎಕ್ಸೆಟ್ರಾ ಕೊಡ್ತಾ ಇರ್ತಾರೆ. ಆಮೇಲೆ ನಿಮ್ಮದು ಸೇವಿಂಗ್ಸ್ ಆಯ್ತಾ ಇರುತ್ತೆ. ಆಮೇಲೆ ಅಂಗಡಿ ಕಳಿಸ್ದಾಗ 10 ರೂಪಾಯಿ 20 ರೂಪಾಯಿ 30 ರೂಪಾಯಿ ಎಲ್ಲ ಸೇವಿಂಗ್ಸ್ ಮಾಡ್ಕೊಂಡು ಅದನ್ನು ಒಂದಷ್ಟು ತಿಂಗಳಿಗೆ ಏನಿಲ್ಲ ಅಂದ್ರೂ ಒಂದು 10 ಸಾವಿರಕ್ಕಂತೂ ಮೋಸ ಇರಲ್ಲ ನಿಮಗೆ. 10 ಸಾವಿರ ಆಲ್ಮೋಸ್ಟ್ ಒಂದು 8ರಿಂದ 10 ಸಾವಿರ ಕಲೆಕ್ಷನ್ ಆಯ್ತಾ ಇರುತ್ತೆ. ಅಂದರೆ ಈ ಥರ ಪಾಕೆಟ್ ಮನಿ ಅದು ಇದು ಅಲ್ಲಿ ಕಳಿಸ್ದಾಗ ಸೇವಿಂಗ್ಸು ಅದು ಇದು. ಆಮೇಲೆ ಯಾವಾಗಾರ ಅಮೌಂಟ್ ಕೇಳಿದಾಗ ಒಂದು 500,000 ಕೊಡೋ ಚಾನ್ಸಸ್ ಇರುತ್ತೆ. ಒಂದು 8ರಿಂದ 10 ಸಾವಿರಕ್ಕಂತೂ ಮೋಸ ಇರಲ್ಲ. ನೀವು 8ರಿಂದ 10 ಸಾವಿರ ತಾನೇ ಕಟ್ಕೊಂಡು ಹೋದ್ರೆ ಆಯಿತು, ತಿಂಗಳ ಒಂದು 5 ಸಾವಿರ ಕಟ್ಕೊಂಡು ಹೋದ್ರೆ ಆಯಿತು, ನಾನು ಇವಾಗ ಎಂಜಾಯ್ ಮಾಡಬೇಕು ಅಂದ್ಬಿಟ್ಟು ಲೋನ್ಗಳು ತಗೋತೀರಾ, ಉಜ್ಜಾಡ್ತೀರಾ. ಸೊ ಆಮೇಲೆ ಒಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ, ಬಾಯ್ಸ್ಗೆ ಇದು ಎಕ್ಸ್ಪೆಷಲಿ ಬಾಯ್ಸ್ಗೆ, ನೀವು ಯಾವಾಗ 23-24 ಕ್ರಾಸ್ ಆಯ್ತಾ ಇರ್ತೀರಾ, ಮನೇಲಿ ₹1 ಕೇಳೋಕ್ಕಾಗಲ್ಲ. ಅಂದರೆ ಮನೇಲಿ ಕೊಡಲ್ಲ ಅಂತಲ್ಲ, ನಿಮಗೇನೆ ಒಂದು ಜವಾಬ್ದಾರಿ ಅನ್ನೋದು ಬರುತ್ತೆ. ಓಕೆ ನಾನು ದುಡಿಬೇಕು, ನಾನು ಇದು ಮಾಡಬೇಕು, ನಾನು ಹೆಂಗೆ ಮನೇಲಿ ಕೇಳಲಿ, ನನ್ನ ಎಜುಕೇಷನ್ ಮುಗೀತು, ಇವಾಗ ಏನಾದರೂ ಒಂದು ಮಾಡಬೇಕು ಅಂದ್ಬಿಟ್ಟು ಒಂದು 2-3 ತಿಂಗಳು ನೀವು ಕೆಲಸ ಇಲ್ದಿರ ಕೂತಿರ್ತೀರಾ. ಬಟ್ ಮನೇಲಿ ಕೇಳಲ್ಲ ಅಮೌಂಟ್ನ, ಮನೇಲಿ ಕೊಡ್ತಾರೆ, ಕೇಳಿದ್ರೆ 100% ಕೊಡ್ತಾರೆ. ಬಟ್ ನಿಮಗೆ ಅದೇನೋ ಒಂಥರ ಓಕೆ ನಾನು ಮುಗೀತು ನಂದು, ಅಂದರೆ ಇನ್ನು ಮುಂದಕ್ಕೆ ಕೇಳಬಾರ್ದು ಅಂದ್ಬಿಟ್ಟು ಫ್ರೆಂಡ್ಸ್ ಹತ್ರ ಅವ್ರ ಹತ್ರ ಈಸ್ಕೊಂಡು ಲೋನ್ಗಳು ಕಟ್ಕೊಂಡು ಒಂದು 2-3 ತಿಂಗಳು ಮೇಂಟೈನ್ ಮಾಡ್ತೀರಾ. ಅದಾದಮೇಲೆ ಮೇಂಟೈನ್ ಮಾಡೋಕ್ಕಾಗಲ್ಲ. ಇಫ್ ಇನ್ ಕೇಸ್ ಕೆಲಸ ಸಿಕ್ಬಿಟ್ಟು ಕರೆಕ್ಟ್ ಟೈಮ್ಗೆ ಕೆಲಸಕ್ಕೆ ಹೋಗ್ಬಿಟ್ರೆ ಅದನ್ನ ಹೆಂಗೋ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತೀರಿ. ಇಫ್ ಇನ್ ಕೇಸ್ ಕೆಲಸ ಸಿಗಲಿಲ್ಲ ವರ್ಷಾನ್ಗಟ್ಲೆ, ಅವಾಗ ಏನು ಮಾಡ್ತೀರತ್ತಿ, ಫ್ರೆಂಡ್ಸ್ ಎಷ್ಟು ತಿಂಗಳು ಅಂತ ಕೊಡ್ತಾರೆ, ಮುಗೀತು, ಸಿಬಿಲ್ ಸ್ಕೋರ್ ಹಾಳಾಗುತ್ತೆ. ಸಿಬಿಲ್ ಸ್ಕೋರ್ ಹಾಳಾದ್ಮೇಲೆ ಒಂದು 25ನೇ ವರ್ಷಕ್ಕೆ ಬಂದಾಗ ನಿಮಗೆ ಸಿಬಿಲ್ ಸ್ಕೋರು 620, 600, 500 ಚಿಲ್ಲರೆಗೆ ಬಂದು 580, 550 ಚಿಲ್ಲರೆಗೆ ಬಂದಿರುತ್ತೆ. ಸೊ ಆವಾಗ ಓಕೆ ಏನಾಗಲ್ಲ ಬಿಡು, ಮ್ಯಾಟ್ರ್ ಆಗಲ್ಲ, ನಂಗೆ ಇದು ಮಾಡ್ಕೊಂಡು ಹೋಗ್ಬೋದು ಅಂತ ಯಾವಾಗ ಯಾವುದೋ ಒಂದು ಜಾಬಿಗೆ ಸೇರ್ಕೊತೀರಾ, ಕಟ್ಕೊಂಡು ಹೋಗ್ತೀರಾ. ಅದರಲ್ಲಿ ಸಿಬಿಲ್ ಸ್ಕೋರ್ನ ಜಾಸ್ತಿ ಮಾಡೋಕ್ಕಾಗಲ್ಲ. ಯಾವುದೇ ಕಾರಣಕ್ಕೂ ಸಿಬಿಲ್ ಸ್ಕೋರ್ ನೀವು ಅಂದ್ಕೊಂಡಂಗೆಲ್ಲ ಆಟಾಡಲ್ಲ. ಯಾಕಂದರೆ ಬರೋ ಲೋನ್ ಎಲ್ಲ ಕ್ಲಿಯರ್ ಮಾಡಬೇಕು. ಇಫ್ ಇನ್ ಕೇಸ್ ಲೋನ್ ಏನಾದರೂ ಸೆಟಲ್ಮೆಂಟ್ಗೆ ಹೊಂಟೋಯ್ತು, ಸೆಟಲ್ಮೆಂಟ್ ಆಗೋಯ್ತು ಅಂದರೆ ಮುಗೀತು. ಅದರಲ್ಲಿ ತುಂಬ ಥರ ವೇರಿಯೇಷನ್ಸ್ ಐತೆ ಗೈಸ್. ನೀವು ಫುಲ್ಲು ಅಮೌಂಟ್ನ ಕಟ್ಟಿ ಕ್ಲಿಯರ್ ಮಾಡ್ಕೊಳ್ಳೋದು, ಕ್ಲೋಸ್ ಮಾಡೋದು ಬೇರೆ. ಇಲ್ಲ ನಾನು ಕ್ಲೋಸ್ ಮಾಡ್ಕೊಳ್ಳೋಕೆ ಶಕ್ತಿ ಇಲ್ಲ, ಸೆಟಲ್ಮೆಂಟ್ ಮಾಡೋದು ಬೇರೆ. ಸೆಟಲ್ಮೆಂಟ್ ಅಂದರೆ ನೀವು ಏನು ಅಮೌಂಟ್ನ ತಗೊಂಡಿರ್ತೀರ, ಇಂಟ್ರೆಸ್ಟ್ ರೇಟ್ನೆಲ್ಲ ಬಿಟ್ಟು ಒಂದಷ್ಟು ಡಿಸ್ಕೌಂಟ್ನು ಕೊಡ್ತಾರೆ. ಅಷ್ಟೂ ಅಮೌಂಟ್ನು ಬಿಟ್ಟು, ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಇವಾಗ ಒಂದು 50,000 ರೂಪಾಯಿ ಲೋನ್ ಕಟ್ಟಬೇಕು, ಒಂದು ಇದು ಅಪ್ಲಿಕೇಶನಲ್ಲಿ ಒಂದು 50,000 ರೂಪಾಯಿ ಕಟ್ಟಬೇಕು, ಕ್ಲಿಯರ್ ಆಗಬೇಕು ಅಂದರೆ ಇಂಟ್ರೆಸ್ಟ್ ಎಲ್ಲ ಸೇರಿಸಿ. ಅವಾಗ ನೀವು ಫೋನ್ ಮಾಡ್ಬಿಟ್ಟಿಲ್ಲ ನಾನು ಕ್ಲೋಸ್ ಮಾಡಿಬಿಡಿ, 50,000 ಕೊಟ್ಟಿದ್ರೆ 50,000 ಕೊಟ್ಬಿಟ್ಟು ಕ್ಲೋಸ್ ಮಾಡಿಬಿಡ್ತಾರೆ. ಕೆಲವೊಂದು ಟೈಮು ಇಂಟ್ರೆಸ್ಟ್ ತೆಗೆದ್ರೂ ಕ್ಲೋಸ್ ಮಾಡಿಬಿಡ್ತಾರೆ. ಸರಿ ಸರ್ ಕ್ಲೋಸ್ ಮಾಡ್ತೀನಿ ಬಿಡಿ, ತಲೆ ಕೆಡಿಸ್ಕೊಬೇಡಿ ಅಂತ. ಇಫ್ ಇನ್ ಕೇಸ್ ಏನಾದ್ರೂ ನಿಮ್ಗೆ ಅಷ್ಟು ಅಮೌಂಟ್ ಕಟ್ಟೋಕ್ಕಾಗಲ್ಲ, ನನಗೆ ಕಟ್ಟೋಕ್ಕಾಗೋದೇ 30,000, 25ರಿಂದ 30,000 ಅಷ್ಟೇ ಕಟ್ಟೋಕ್ಕಾಗೋದು, ಒಂದು ಕೆಲಸ ಮಾಡಿ ನನಗೆ ಇಂಟ್ರೆಸ್ಟ್ ರೇಟ್ ಎಲ್ಲ ತೆಗೆದುಬಿಡಿ, ನನಗೆ ರೌಂಡ್ ಫಿಗರ್ ಒಂದು 25,000 ಹಾಕ್ಕೊಡಿ, ನನಗೆ ಇಷ್ಟೇ ಕಟ್ಬಿಟ್ಟು ಇದು ಮಾಡ್ಬಿಡ್ತೀನಿ ಅಂದಾಗ ಅವರು ಕ್ಲೋಸ್ ಮಾಡಲ್ಲ. ಅದನ್ನ ಸೆಟಲ್ಮೆಂಟ್ ಅಂತ ಮಾಡ್ತಾರೆ. ಸೆಟಲ್ಮೆಂಟ್ ಅಂದರೆ ಓಕೆ ನನಗೆ ಕಟ್ಟೋಕ್ಕೆ ಶಕ್ತಿ ಇಲ್ಲ, ನಾನು ಸೋತೋಗ್ಬಿಟ್ಟಿದ್ದೀನಿ, ಇನ್ನು ನನ್ನ ಕೈಲಿ ದುಡಿಯೋಕ್ಕೂ ಶಕ್ತಿ ಇಲ್ಲ, ಇದನ್ನು ನಾನು ಕ್ಲಿಯರ್ ಮಾಡ್ಕೊತೀನಿ ಅನ್ನೋ ಗ್ಯಾರಂಟಿನೂ ಇಲ್ಲ, ಇಂಟ್ರೆಸ್ಟ್ ರೇಟು ಜಾಸ್ತಿ ಐತೈತೆ, ನನಗೆ ಇದೆಲ್ಲ ಪ್ರೆಷರ್ ತಡೆಯೋಕ್ಕೈತಿಲ್ಲ, ನಾನೊಂದು ಕೆಲಸ ಮಾಡ್ತೀನಿ, ನನ್ನ ಹತ್ರ ಇವಾಗ ಒಂದಷ್ಟು ಅಮೌಂಟ್ ಐತೆ 25ರಿಂದ 30,000, ಒಂದು 25,000 ಕೊಟ್ಬಿಟ್ಟು ನಾನು ಇದನ್ನು ಸೆಟಲ್ಮೆಂಟ್ ಮಾಡ್ಕೊತಾ ಇದ್ದೀನಿ, ಇನ್ನು ಮುಂದಕ್ಕೆ ನನಗೆ ಲೋನ್ ಬೇಡ, ನನಗೆ ಕಟ್ಟೋಕ್ಕೆ ಶಕ್ತಿ ಇಲ್ಲ ಅನ್ನೋ ಥರ ಒಂದು ಅಗ್ರಿಮೆಂಟ್ ಆದಂಗೆ ಸೆಟಲ್ಮೆಂಟ್ ಆಗೋಗುತ್ತೆ. ಸೆಟಲ್ಮೆಂಟ್ ಆಗೋದಾಗ ಮುಗೀತು, ಇನ್ನೆಲ್ಲೂ ನಿಮಗೆ ಲೋನ್ ಸಿಗಲ್ಲ. ಯಾಕಂದರೆ ಸೆಟಲ್ಮೆಂಟ್ ಆಗೋಗಿರುತ್ತೆ. ನೀವು ಅಲ್ಲಿ ಒಪ್ಕೊಂಡಂಗೆ ನನ್ನ ಕೈ ಶಕ್ತಿ ಇಲ್ಲ, ನಾನು ಕಟ್ಟೋಕ್ಕಾಗಲ್ಲ, ಇದಾಗಲ್ಲ, ಅದೆಲ್ಲ ಎಕ್ಸೆಟ್ರಾ. ಫ್ಯೂಚರ್ಗೆ ಏನಾದರೂ ನೀವು ದುಡಿದ್ಬಿಟ್ಟು ಒಂದು ಸ್ವಲ್ಪ ಅಮೌಂಟ್ ಸೇವಿಂಗ್ಸ್ ಮಾಡ್ಬಿಟ್ಟು ಇದ್ರ ಕೊಟ್ಟು ಸೆಟಲ್ಮೆಂಟಿಂದ ತೆಗೆಸಿ ಕ್ಲೋಸ್ ಮಾಡಿಸ್ಬೋದು. ಬಟ್ ಸಿಬಿಲ್ ಸ್ಕೋರ್ಗೆ ಅದು ಎಫೆಕ್ಟ್ ಆಗೇ ಆಗುತ್ತೆ ಗೈಸ್. ಎಲ್ಲ ರೆಕಾರ್ಡ್ ಆಯ್ತಾ ಇರುತ್ತೆ ಸಿಬಿಲ್ ಸ್ಕೋರಲ್ಲಿ. ಅದಕ್ಕೋಸ್ಕರ ಹುಷಾರಾಗಿ ಹ್ಯಾಂಡ್ಲ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ನಿಲ್ಲಿಸ್ತೀನಿ ಗೈಸ್. ದಯವಿಟ್ಟು ಹೇಳ್ತಿದ್ದೀನಿ, ಪ್ಲೆಂಟಿ ಆಫ್ ಕ್ರೆಡಿಟ್ ಕಾರ್ಡು, ಲೋನು, EMIಗಳನ್ನ ಅದು ಆದಷ್ಟು ಕಂಟ್ರೋಲ್ ಮಾಡಿ. 1, 2, 3 ಲಿಮಿಟಲ್ಲಿ ಇಟ್ಕೊಳ್ಳಿ. 1, 2 ಕ್ರೆಡಿಟ್ ಕಾರ್ಡು, 1, 2 ಲೋನ್ ಅಪ್ಲಿಕೇಶನು, 1, 2 EMIಗಳು ಇಟ್ಕೊಳ್ಳಿ ಅಷ್ಟೇ. ಜಾಸ್ತಿ ಅದು ಕ್ಲಿಯರ್ ಆದಮೇಲೆ ನೆಕ್ಸ್ಟ್ ಇನ್ನೊಂದು ಅಂದರೆ EMI ಕ್ಲಿಯರ್ ಆದಮೇಲೆ ಇನ್ನೊಂದು EMI ಕಾಲಿಡಿ. ಇದು ಕ್ರೆಡಿಟ್ ಕಾರ್ಡ್ ಹಂಗೆ ಕ್ಲಿಯರ್ ಆದಮೇಲೆ ಇನ್ನೊಂದು ಕಾಲಿಡಿ ಅಂತಲ್ಲ,
ಕ್ಲಿಯರ್ ಆದಮೇಲೆ ಅದನ್ನೇ ಯೂಸ್ ಮಾಡಿ, ಅದನ್ನೇ ರೀಪೇಮೆಂಟ್ ಮಾಡಿ. ಇಫ್ ಇನ್ ಕೇಸ್ ಎಕ್ಸ್ಟ್ರಾ ಬೇಕು ಅಂದರೆ ಅದರಲ್ಲೇ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ ಲಿಮಿಟ್ನ. ಅದು ಬಿಟ್ಟರೆ ಬೇರೆ ಕ್ರೆಡಿಟ್ ಕಾರ್ಡು ಬೇರೆ ಇನ್ನೊಂದು ಇದಕ್ಕೆ ಹೋಗಬೇಡಿ. ಲೋನ್ ಅಪ್ಲಿಕೇಶನ್ಗಳನ್ನ ಆದಷ್ಟು ಕಂಟ್ರೋಲ್ ಮಾಡಿ. ಸೊ 1-2 ಇಟ್ಕೊಳ್ಳಿ ಸಾಕು ಅಂತ ಹೇಳ್ತಾ ಈ ವಿಡಿಯೋಲಿ ನಿಲ್ಲಿಸ್ತೇನೆ ಗೈಸ್. ಲವ್ ಯು, ಲಾಟ್ಸ್ ಆಫ್ ಲವ್, ಟೇಕ್ ಕೇರ್ ಗೈಸ್, ಬಾಯ್, ಸೈನಿಂಗ್ ಆಫ್ ಗೈಸ್.